ಯಾಕ್ರೆ ಅದು ಸಡನ್ನಾಗಿ ಬಂದು ಹಂಗೆ ಮಾಡಿದ್ರೆ ಯಾರೇನು ಮಾಡ್ಲಿಕ್ಕೆ ಅದು ಎಲ್ಲ ಪೊಲೀಸರೇನು ಅಲರ್ಟ್ ಆಗಿರ್ತಾರೆ 24 ಅವರ್ಸು. ಯಾರೋ ಸಡನ್ನಾಗಿ ಬಂದು ಹಿಂಗೆ ಗಲಾಟೆ ಮಾಡಿದ್ರೆ ಆಮ್ಯಾಗ ಆ್ಯಕ್ಷನ್ ತೊಗೊತಾರೆ, ಮಾಡಿದಾರಲ್ಲ, ಕಂಟ್ರೋಲ್ ಮಾಡಿದ್ದಾರೆ. ಈಗ ಒಂದು ಆ ಘಟನೆ ಆಗೋದ್ರಿಂದ ಇಡೀ ಪೊಲೀಸರ ವೈಫಲ್ಯ ಆಗಿದೆ, ಫೇಲ್ಯೂರ್ ಅಂತ ಹೇಳಲಿಕ್ಕಾಗಲ್ಲ. ಸಡನ್ನಾಗಿ ಘಟನೆ ಆಗಿರ್ತಾವೆ ಒಂದು ಸಾರಿ, ಇದೇನು ಹೊಸದಲ್ಲ. ಹಿಂದಿನ ಸರ್ಕಾರದಾಗ ಇಂಥ ಘಟನೆಗಳಾಗಿದ್ದಾವೆ, ನಮ್ಮ ಸರ್ಕಾರದಾಗ ಆಗಿದ್ದಾವೆ. ಸೊ ವೈಫಲ್ಯ ಅಂತ ಹೇಳಲಿಕ್ಕಾಗಲ್ಲ, ಅದು ಟೈಮಿಂಗ್ ಆಗಿರ್ತೈತಿ. ಪೊಲೀಸ್ಗೆ ಏನು 24 ಅವರ್ಸ್ ಅಲರ್ಟ್ ಆಗಿರೋಲ್ಲ, ಅವರು ಇಂಥ ಘಟನೆಗಳು ಆಗ್ತವೆ. ಅದೇ ಪೊಲೀಸರು ಎಲ್ಲರೂ 24 ಅವರ್ಸ್ ಏನು ನಮ್ಮಲ್ಲಿ ಏನು ಅಲರ್ಟ್ ಆಗಿರೋಲ್ಲ, ನಾರ್ಮಲ್ ಇರುವಂಥ ರಾಜ್ಯ ಇದು. ಅದೆಲ್ಲ ಒಂದೊಂದು ಸರಿ ಅದು ಗೊತ್ತೇ ಆಗೋಲ್ಲ ಪೊಲೀಸರಿಗೆ, ಹಿಂಗೆ ಆಗ್ತಿದೆ ಅಂತ ಅವ್ರಿಗೇನು ಗೊತ್ತಿರಿ, ಬಂದು ಗಲಾಟೆ ಮಾಡ್ತಾರೆ ಅಂತ ಅವ್ರಿಗೇನು ಗೊತ್ತಿರ್ತೈತೆ. ಇಂಥವ್ರು ಎಷ್ಟೋ ಮಂದಿನ ಹಿಡ್ತಿರ್ತಾರೆ, ಇಂಥದ್ದು ಘಟನೆಗಳಾದರೂ ಸರಿ ಅಚಾನಕ್ ಆಗುತ್ತೆ. ಅದನ್ನೇನು ಪೊಲೀಸ್ ವೈಫಲ್ಯ ಅಂತ ಹೇಳಲಿಕ್ಕಾಗಲ್ಲ. ಈ ಥರ ಹಿಂದೇನು ಕಲ್ತೂರ್ದವ್ರ ಕೇಸು ವಾಪಸ್ ತಗೊಳ್ಳೋ ಸರ್ಕಾರ ಮುಂದಾಗುತ್ತೆ. ಈ ಥರದ ಘಟನೆಗಳಾಗಕ್ಕೆ ಸರ್ಕಾರವು ಕೂಡ ಹೊಣೆ ಅಲ್ವಾ ಅಂತ. ಹುಬ್ಳಿ ಕೇಸ್ ವಾಪಸ್ ತಗೊಳ್ಳೋ ತೀರ್ಮಾನ ಮಾಡಿದ್ವಿ, ಅಲ್ಲೂ ಕಲ್ತೂರಿದ್ದು ಪೊಲೀಸರ ಮೇಲೆ ಅಟ್ಯಾಕ್ ಆಗಿ ಏನು ಮೆಸೇಜ್ ಪಾಸ್ ಆಯಿತು, ಈಗ ಮತ್ತೊಂದು ಅದೇ ಥರದ ಘಟನೆ ನಡೆದಿದೆ. ಎಲ್ಲ ಇನ್ನು ಯಾರು ಎಲ್ಲಿ ವಿಡ್ರಾ ಆಗಿದ್ದಾರೆ, ಸಮುದಾಯಕ್ಕೆ ಓಲೈಕೆ ಆ ಥರದ್ದೆಲ್ಲ ಆಗ್ತಾ ಇದೆ ಅನ್ನೋದು. ಇಲ್ಲ ಎಲ್ಲಿ ವಿಡ್ರಾ ಎಲ್ಲ ಆಗಿದ್ರು, ಇನ್ನೂ ಸಬ್ ಕಮಿಟಿಯಲ್ಲೇ ಇದ್ದಾರೆ, ಅದು ಇನ್ನೂ ಮುಂದೆ ಬಂದೇ ಇಲ್ಲ. ಅದು ಇಲ್ಲ ಭಾಳಷ್ಟು ಬಂದರೂ ಕೂಡ ನಾವು ರಿಕಮೆಂಡ್ ಮಾಡ್ರೆ ಆ ಕಮಿಟಿ ರಿಕಮೆಂಡ್ ಮಾಡೋಲ್ಲ, ಪೊಲೀಸರು ಒಪ್ಪೋಲ್ಲ, ಲಾ ಡಿಪಾರ್ಟ್ಮೆಂಟ್ ಒಪ್ಪೋಲ್ಲ. ನಾವು ಹೇಳ್ತೀವಿ, ಲೆಟ್ರ್ ಕೊಡ್ತೀವಿ, ವಿಡ್ರಾ ಮಾಡಿ ಅದರಲ್ಲಿ ಅಮಾಯಕರಿದ್ದಾರೆ ಅಂತ ನಾವು ಕೊಡ್ತೀವಿ. ಕೆಲವು ಮಂದಿ ಇರ್ತಾರೆ, ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಇಲ್ದಾರನೂ ಹಾಕಿರ್ತಾರೆ, ಅವ್ರಿಗೆ ಬಿಡೋಂತ ಹೇಳಿದ್ರೆ ನಾವು ಎಂಟೈರ್ ಕೇಸ್ ಬಿಡೋ ಅಂತ ಹೇಳೋಲ್ಲ. ಕನ್ಫ್ಯೂಷನ್ ಇದೆ, ನೀವೆಲ್ಲನೂ ಒಂದೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಕೆಲವ್ರನ್ನೂ ಸ್ಕೂಲ್ ಹುಡುಗರು ಇರ್ತಾರೆ, ಅವ್ರನ್ನ ಹಾಕಿರ್ತಾರೆ, ಕೆಲವು ನೌಕರಿ ಮಾಡೋನು ಹಾಕಿರ್ತಾರೆ. ಅವನು ಬಿಡೋಂಥ ವಾದ ಇರ್ತೈತೆ, ನಮ್ದು ಎಂಟೈರ್ ಎಲ್ಲರನ್ನೂ ಬಿಡೋದು ನಾವು ಎಲ್ಲೂ ಇಳಿರಂಗಿಲ್ಲ. ಸೊ ಆ ಸಂದರ್ಭದಲ್ಲಿ ಅದು ಹೋಮ್ ಡಿಪಾರ್ಟ್ಮೆಂಟ್ ಒಪ್ಪೋಲ್ಲ, ಲಾ ಆದವರು ಒಪ್ಪೋಲ್ಲ. ಹೇಳ್ತೀವಿ ಅಷ್ಟೇ, ನಾವು ಎಲ್ಲೂ ಇನ್ನೂ ಮಟ್ಟ ಅಂತ ವಿಡ್ರಾ ಮಾಡಿದ ಘಟನೆಗಳು ಭಾಳಷ್ಟು ಕಡಿಮೆ. ಎಲ್ಲಿ ಈ ಥರ ಇರೋಲ್ಲ ಕ್ರಿಮಿನಲ್ಲು ಅಂತಲ್ಲೆಲ್ಲ ಕೆಲವು ಕಡೆ ಮಾಡ್ತಾರೆ. ಈಗ ರೈತ ಸಂಘಟನೆ ಮೇಲೆ ಹಾಕಿರ್ತಾರೆ, ಅಲ್ಲಿ ಬಿಡುಗಡೆ ಮಾಡ್ತೇವೆ. ಇನ್ನು ಬೇರೆ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ. ಇಂಥವನು ನಾವು ಹೇಳಿದ್ರು ಕೂಡ ಡಿಪಾರ್ಟ್ಮೆಂಟ್ ಒಪ್ಪೋಲ್ಲ. ಮೊನ್ನೆ ಗಡಿ ವಿಜ್ಞಾನ ಇಲಾಖೆ ಅಧಿಕಾರಿಗೆ ಸರ್ ಸಂಗಮೇಶ್ ಅವರ ಪುತ್ರ ಅಶ್ಲೀಲ ಪದಗಳನ್ನು ನಿಲ್ಲಿಸಿ ಧಮಕಿ ಹಾಕಿದ್ದಾರೆ, ಅವ್ರ ಮೇಲೂ ಎಫ್ಐಆರ್ ಆಗಿದೆ. ಆಯಿತು, ಮತ್ತು ಅಷ್ಟರ ಮುಂದಿನ ಕಾನೂನು ಕೋರ್ಟ್ ಇದೆ, ಕೋರ್ಟ್ನಲ್ಲಿ ಅದಕ್ಕೆ ಫೈಟ್ ಮಾಡಬೇಕು. ಪೊಲೀಸರ ಕರ್ತವ್ಯ, ಸರ್ಕಾರ ಕರ್ತವ್ಯ ಮುಗೀತು ಅಷ್ಟೇ. ಇನ್ನು ಅವ್ರ ಮ್ಯಾಗ ಚಾರ್ಜ್ ಶೀಟ್ ಹಾಕಿದ್ರೆ ಅವ್ರಿಗೆ ಮುಗೀತು. ಏನಿದ್ರು ಕೋರ್ಟ್ನಾಗ ಅದು ಅಂತಿಮ ಆಗಬೇಕು. ಹಿಂದೆ ಅವ್ರೇನು ಬೈದಿಲ್ಲೇನ್ರಿ, ಅವರಲ್ಲಿ ಆಗಿದೆ ಇಂಥ ಘಟನೆಗಳು ಸಾಕಷ್ಟು ಆಗಿದ್ದಾರೆ. ಅದು ಯಾರೋ ಒಬ್ಬರು ಅವ್ರ ಮಗ ಮಾಡಿದಾರಂಥದ್ದು ಅನ್ನೋದಕ್ಕೂ ಸರ್ಕಾರಕ್ಕೆ ಸಂಬಂಧ ಇರಲ್ಲ. ಅಥವಾ ಯಾರೋ ಒಬ್ಬ MLA ಮಾಡಿದ್ರು ಕೂಡ ಅದು ವೈಯಕ್ತಿಕವಾಗಿ ಸಮಸ್ಯೆ, ಅದನ್ನು ನೀವು ಸರ್ಕಾರಕ್ಕೆ ತಂದು ಹಚ್ಚೋದು ಎಷ್ಟು ಸರಿ ಅಂತ. ಅವನು ಬೈದಿದ್ದಾನೆ, ಅವನ ಮ್ಯಾಗ ಕೇಸ್ ಆಗಿದ್ರೆ ಮುಗೀತು ಅಷ್ಟೇ, ಸರ್ಕಾರ ಮಾಡಬೇಕಾದ್ದು. ಕೊಟ್ಟವ್ರು ಯಾರು ಕಂಪ್ಲೇಂಟ್ ಕಂಪ್ಲೇಂಟಾಗ ಅವರು ಕೊಡೋರನ್ನ ಅವ್ರ ಹೆಸರಾಗಿ ಕೊಟ್ಟಿಲ್ಲ, ನೀವೇನು ಬಿಡಾರ ಅವರೇ ಕೊಟ್ಟಿಲ್ಲ. ಅದೇ ನಾವು ನೋಡೋಕೆ ಹೋಗಿಲ್ಲ, ನೀವು ನೋಡೋಕೆ ಹೋಗಿಲ್ಲ. ಅದ ಈಗ ಅವ್ರ ಹೆಸರು ಆ ಥರ ಹಾಕಿಲ್ಲ ಅಂದ್ಮ್ಯಾಕೆ ನಾವೇನು ಹೇಳ್ಬೇಕ್ರಿ, ಇಲ್ಲಿ ಕೂತು ಭದ್ರಾವತಿಯಲ್ಲಿ ಆಗಿದ್ದು ಕೊಡಬೇಕು, ಅವ್ರ ಹೆಸರಾಗಿ ಕೊಡಬೇಕಾಗಿತ್ತು. ಕೊಟ್ಟರೆ ಅದಕ್ಕೆ ಈಸಿ ಆಗುತ್ತೆ ಪೊಲೀಸರಿಗೆ. ಯಾಕ್ರೆ ಅದು ಸಡನ್ನಾಗಿ ಬಂದು ಹಂಗೆ ಮಾಡಿದ್ರೆ ಯಾರೇನು ಮಾಡ್ಲಿಕ್ಕೆ ಅದು ಎಲ್ಲ ಪೊಲೀಸರೇನು ಅಲರ್ಟ್ ಆಗಿರ್ತಾರೆ 24 ಅವರ್ಸು. ಯಾರೋ ಸಡನ್ನಾಗಿ ಬಂದು ಹಿಂಗೆ ಗಲಾಟೆ ಮಾಡಿದ್ರೆ ಆಮ್ಯಾಗ ಆ್ಯಕ್ಷನ್ ತೊಗೊತಾರೆ, ಮಾಡಿದಾರಲ್ಲ, ಕಂಟ್ರೋಲ್ ಮಾಡಿದ್ದಾರೆ. ಈಗ ಒಂದು ಆ ಘಟನೆ ಆಗೋದ್ರಿಂದ ಇಡೀ ಪೊಲೀಸರ ವೈಫಲ್ಯ ಆಗಿದೆ, ಫೇಲ್ಯೂರ್ ಅಂತ ಹೇಳಲಿಕ್ಕಾಗಲ್ಲ. ಸಡನ್ನಾಗಿ ಘಟನೆ ಆಗಿರ್ತಾವೆ ಒಂದೊಂದು ಸಾರಿ, ಇದೇನು ಹೊಸದಲ್ಲ. ಹಿಂದಿನ ಸರ್ಕಾರದಾಗ ಇಂಥ ಘಟನೆಗಳಾಗಿದ್ದಾವೆ, ನಮ್ಮ ಸರ್ಕಾರದಾಗ ಆಗಿದ್ದಾವೆ. ಸೊ ವೈಫಲ್ಯ ಅಂತ ಹೇಳಲಿಕ್ಕಾಗಲ್ಲ, ಅದು ಟೈಮಿಂಗ್ ಆಗಿರ್ತೈತಿ. ಪೊಲೀಸ್ಗೆ ಏನು 24 ಅವರ್ಸ್ ಅಲರ್ಟ್ ಆಗಿರೋಲ್ಲ, ಅವರು ಇಂಥ ಘಟನೆಗಳು ಆಗ್ತವೆ. ಅದೇ ಪೊಲೀಸರು ಎಲ್ಲರೂ 24 ಅವರ್ಸ್ ಏನು ನಮ್ಮಲ್ಲಿ ಏನು ಅಲರ್ಟ್ ಆಗಿರೋಲ್ಲ, ನಾರ್ಮಲ್ ಇರುವಂಥ ರಾಜ್ಯ ಇದು.
ನಾವು ಬೇರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದಾಯ್ತು, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ, ಆ ಪೊಲೀಸ್ ಸ್ಟೇಷನ್ ಇಟ್ಕೊಳ್ಳೋ ಅಂತ ಏನಿತ್ತು ಅಂತ ಪ್ರಶ್ನೆ. ಅದೆಲ್ಲ ಒಂದೊಂದು ಸರಿ ಅದು ಗೊತ್ತೇ ಆಗೋಲ್ಲ ಪೊಲೀಸರಿಗೆ, ಹಿಂಗೆ ಆಗ್ತಿದೆ ಅಂತ ಅವ್ರಿಗೇನು ಗೊತ್ತಿರಿ, ಬಂದು ಗಲಾಟೆ ಮಾಡ್ತಾರೆ ಅಂತ ಅವ್ರಿಗೇನು ಗೊತ್ತಿರ್ತೈತೆ. ಇಂಥವ್ರು ಎಷ್ಟೋ ಮಂದಿನ ಇಡ್ತಿರ್ತಾರೆ, ಇಂಥದ್ದು ಘಟನೆಗಳಾದರೂ ಸರಿ ಅಚಾನಕ್ ಆಗುತ್ತೆ, ಅದನ್ನೇನು ಪೊಲೀಸ್ ವೈಫಲ್ಯ ಅಂತ ಹೇಳಿಕ್ಕಾಗಲ್ಲ. ಈ ತರ ಹಿಂದೇನು ಕಲ್ತುರ್ದವ್ರು ಇನ್ನು ಕೇಸು ವಾಪಸ್ ತಗೊಳ್ಳೋ ಸರ್ಕಾರ ಮುಂದಾಗುತ್ತೆ. ಈ ತರದ ಘಟನೆಗಳಾಗಕ್ಕೆ ಸರ್ಕಾರವು ಕೂಡ ಹೊಣೆ ಅಲ್ವಾ ಅಂತ. ಹುಬ್ಳಿ ಕೇಸ್ ವಾಪಸ್ ತಗೊಳ್ಳೋ ತೀರ್ಮಾನ ಮಾಡಿದ್ವಿ, ಅಲ್ಲೂ ಕಲ್ತೂರಿದ್ದು ಪೊಲೀಸರ ಮೇಲೆ ಅಟ್ಯಾಕ್ ಆಗಿ ಏನ್ ಮೆಸೇಜ್ ಪಾಸ್ ಆಯ್ತು, ಈಗ ಮತ್ತೊಂದು ಅದೇ ತರದ ಘಟನೆ ನಡೆದಿದೆ. ಎಲ್ಲ ಇನ್ನು ಯಾರು ಎಲ್ಲಿ ವಿಡ್ರಾ ಆಗಿದ್ದಾರೆ? ನಾವ್ ಏನ್ ಮಾಡೋದು ಲೆಕ್ಕದಲ್ಲಿ ಒಂದು ಸಮುದಾಯಕ್ಕೆ ಓಲೈಕೆ ಆ ಥರದ್ದೆಲ್ಲ ಆಗ್ತಾ ಇದೆ ಅನ್ನೋದು. ಇಲ್ಲ ಎಲ್ಲಿ ವಿಡ್ರಾ ಎಲ್ಲ ಆಗಿದ್ರು, ಇನ್ನೂ ಸಬ್ ಕಮಿಟಿಯಲ್ಲೇ ಇದ್ದಾರೆ, ಅದು ಇನ್ನೂ ಮುಂದೆ ಬಂದೇ ಇಲ್ಲ ಅದು. ಅಲ್ಲ ಡಿಜೆಲ್ ಬರಲಿಲ್ಲ ಹುಬ್ಳಿ ಕೇಸು ಇಲ್ಲ ಭಾಳಷ್ಟು ಬಂದರೂ ಕೂಡ ನಾವು ರಿಕಮೆಂಡ್ ಮಾಡ್ರೆ ಆ ಕಮಿಟಿ ರಿಕಮೆಂಡ್ ಮಾಡೋಲ್ಲ, ಪೊಲೀಸರು ಒಪ್ಪೋಲ್ಲ, ಲಾ ಡಿಪಾರ್ಟ್ಮೆಂಟ್ ಒಪ್ಪೋಲ್ಲ. ನಾವು ಹೇಳ್ತೀವಿ, ಲೆಟ್ರ್ ಕೊಡ್ತೀವಿ, ವಿಡ್ರಾ ಮಾಡಿ ಅದರಲ್ಲಿ ಅಮಾಯಕರಿದ್ದಾರೆ ಅಂತ ನಾವು ಕೊಡ್ತೀವಿ. ಕೆಲವು ಮಂದಿ ಇರ್ತಾರೆ, ಒಂದೊಂದು ಸರಿ ಏನಾಗುತ್ತೆ ಅಂದರೆ ಇಲ್ದಾರನೂ ಹಾಕಿರ್ತಾರೆ, ಅವ್ರಿಗೆ ಬಿಡೋಂತ ಹೇಳಿದ್ರೆ ನಾವು ಎಂಟೈರ್ ಕೇಸ್ ಬಿಡೋ ಅಂತ ಹೇಳೋಲ್ಲ. ಕನ್ಫ್ಯೂಷನ್ ಇದೆ, ನೀವೆಲ್ಲನೂ ಒಂದೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಕೆಲವ್ರನ್ನೂ ಸ್ಕೂಲ್ ಹುಡುಗರು ಇರ್ತಾರೆ, ಅವ್ರನ್ನ ಹಾಕಿರ್ತಾರೆ, ಕೆಲವು ನೌಕರಿ ಮಾಡೋನು ಹಾಕಿರ್ತಾರೆ, ಅವನು ಬಿಡೋಂಥ ವಾದ ಇರ್ತೈತೆ. ನಮ್ದು ಎಂಟೈರ್ ಎಲ್ಲರನ್ನೂ ಬಿಡೋದು ನಾವು ಎಲ್ಲೂ ಇಳಿರಂಗಿಲ್ಲ. ಸೊ ಆ ಸಂದರ್ಭದಲ್ಲಿ ಅದು ಹೋಮ್ ಡಿಪಾರ್ಟ್ಮೆಂಟ್ ಒಪ್ಪೋಲ್ಲ, ಲಾದವರು ಒಪ್ಪೋಲ್ಲ. ಹೇಳ್ತೀವಿ ಅಷ್ಟೇ, ನಾವು ಎಲ್ಲೂ ಇನ್ನೂ ಮಟ್ಟ ಅಂತ ವಿಡ್ರಾ ಮಾಡಿದ ಘಟನೆಗಳು ಭಾಳಷ್ಟು ಕಡಿಮೆ. ಎಲ್ಲಿ ಈ ಥರ ಇರೋಲ್ಲ ಕ್ರಿಮಿನಲ್ಲು ಅಂತಲ್ಲೆಲ್ಲ ಕೆಲವು ಕಡೆ ಮಾಡ್ತಾರೆ. ಈಗ ರೈತ ಸಂಘಟನೆ ಮೇಲೆ ಹಾಕಿರ್ತಾರೆ, ಅಲ್ಲಿ ಬಿಡುಗಡೆ ಮಾಡ್ತಾರೆ. ಇನ್ನು ಬೇರೆ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ. ಇಂಥವನು ನಾವು ಹೇಳಿದ್ರು ಕೂಡ ಡಿಪಾರ್ಟ್ಮೆಂಟ್ ಒಪ್ಪೋಲ್ಲ. ಮೊನ್ನೆ ಗಡಿ ವಿಜ್ಞಾನ ಇಲಾಖೆ ಅಧಿಕಾರಿಗೆ ಸರ್ ಸಂಗಮೇಶ್ ಅವರ ಪುತ್ರ ಅಶ್ಲೀಲ ಪದಗಳಿಂದ ನಿಲ್ಲಿಸಿ ಧಮಕಿ ಹಾಕಿದ್ದಾರೆ, ಅವ್ರ ಮೇಲೂ ಎಫ್ಐಆರ್ ಆಗಿದೆ. ಆಯಿತು, ಮತ್ತು ಅಷ್ಟರ ಮುಂದಿನ ಕಾನೂನು ಕೋರ್ಟ್ ಇದೆ, ಕೋರ್ಟ್ನಲ್ಲಿ ಅದಕ್ಕೆ ಫೈಟ್ ಮಾಡಬೇಕು. ಪೊಲೀಸರ ಕರ್ತವ್ಯ, ಸರ್ಕಾರ ಕರ್ತವ್ಯ ಮುಗೀತು ಅಷ್ಟೇ. ಇನ್ನು ಅವ್ರ ಮ್ಯಾಗ ಚಾರ್ಜ್ ಶೀಟ್ ಹಾಕಿದ್ರೆ ಅವ್ರಿಗೆ ಮುಗೀತು. ಏನಿದ್ರು ಕೋರ್ಟ್ನಾಗ ಅದು ಅಂತಿಮ ಆಗಬೇಕು. ಹಿಂದೆ ಅವ್ರೇನು ಬೈದಿಲ್ಲೇನ್ರಿ, ಅವರಲ್ಲಿ ಆಗಿದೆ ಇಂಥ ಘಟನೆಗಳು ಸಾಕಷ್ಟು ಆಗಿದ್ದಾರೆ. ಅದು ಯಾರೋ ಒಬ್ಬರು ಅವ್ರ ಮಗ ಮಾಡಿದಾರಂಥದ್ದು ಅನ್ನೋದಕ್ಕೂ ಸರ್ಕಾರಕ್ಕೆ ಸಂಬಂಧ ಇರಲ್ಲ. ಅಥವಾ ಯಾರೋ ಒಬ್ಬ MLA ಮಾಡಿದ್ರು ಕೂಡ ಅದು ವೈಯಕ್ತಿಕವಾಗಿ ಸಮಸ್ಯೆ, ಅದನ್ನು ನೀವು ಸರ್ಕಾರಕ್ಕೆ ತಂದು ಹಚ್ಚೋದು ಎಷ್ಟು ಸರಿ ಅಂತ. ಅವನು ಬೈದಿದ್ದಾನೆ, ಅವನ ಮ್ಯಾಗ ಕೇಸ್ ಆಗಿದ್ರೆ ಮುಗೀತು ಅಷ್ಟೇ, ಸರ್ಕಾರ ಮಾಡಬೇಕಾದ್ದು. ಎಫ್ಐಆರ್ ಕೂಡ ಅವನ ಹೆಸರು ಸೇರಿಸಿ ಸರ್ ಬಿಟ್ಟಿದ್ದಾರೆ. ಕೊಟ್ಟವ್ರು ಯಾರು ಒತ್ತಡ ಎಷ್ಟು ಮಟ್ಟಿಗಿದೆ ನೋಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಯಾರನ್ನ 3 ಜನ ಅರೆಸ್ಟ್ ಮಾಡ್ಯಾರ, ಎಫ್ಐಆರ್ ಇಲ್ಲ, ಅವನ ಮಗನ ಹೆಸರನ್ನೇ ಹಾಕಿಲ್ಲ. ಕಂಪ್ಲೇಂಟಾಗ ಅವರು ಕೊಡೋರನ್ನ ಅವ್ರ ಹೆಸರಾಗಿ ಕೊಟ್ಟಿಲ್ಲ, ನೀವೇನು ಬಿಡೋರ ಅವರೇ ಕೊಟ್ಟಿಲ್ಲ. ಅದೇ ನಾವು ನೋಡೋಕೆ ಹೋಗಿಲ್ಲ, ನೀವು ನೋಡೋಕೆ ಹೋಗಿಲ್ಲ. ಅದ ಈಗ ಅವ್ರ ಹೆಸರು ಆ ಥರ ಹಾಕಿಲ್ಲ ಅಂದ್ಮಾಕಿ ನಾವೇನು ಹೇಳ್ಬೇಕ್ರಿ, ಇಲ್ಲಿ ಕೂತು ಭದ್ರಾವತಿಲಿ ಆಗಿದ್ದು ಕೊಡಬೇಕು, ಅವ್ರ ಹೆಸರಾಗಿ ಕೊಡಬೇಕಾಗಿತ್ತು. ಕೊಟ್ಟರೆ ಅದಕ್ಕೆ ಈಸಿ ಆಗುತ್ತೆ ಪೊಲೀಸರಿಗೆ.